ಅಲ್ಲ ಮನವಿ ನಿನ್ನೆ ನನಗೆ 2 ಪ್ರೋಗ್ರಾಮ್ ಇತ್ತು. ನಾನು ವೆಲ್ಕಮ್ ಮಾಡಿದ್ದೆ. ಸೊ ಅವರು ಕ್ಯಾನ್ಸಲ್ ದಿ ಪ್ರೋಗ್ರಾಮ್. ಇನ್ನೊಂದು ಪೊಲಿಟಿಕಲ್ ಪ್ರೋಗ್ರಾಮ್ ಅವ್ರು ಇಟ್ಕೊಂಡಿದ್ರು. ಸೊ ಅದಕ್ಕೆ ರೈಲ್ವೆ ಮಿನಿಸ್ಟರ್ ಕೇಳಿ ವೆಲ್ಕಮ್ ಮಾಡಿ ಸೊ ಅದಕ್ಕೆ ನಂದು ವೆಲ್ಕಮ್ ಹೋಯ್ತು. ನಾನು ಮಾತಾಡೋದು ಹೋಯ್ತು. ಇಟ್ ಇಸ್ ಮೈ ಡಿಪಾರ್ಟ್ಮೆಂಟ್. ಐ ಆಮ್ ದಿ ಮಿನಿಸ್ಟರ್, ಬ್ಯಾಂಗ್ಳೂರಲ್ಲಿ ಪ್ರೋಗ್ರಾಮ್. ಸೊ ಅದಕ್ಕೆ ನಾನೇ ನನ್ನ ರೆಪ್ರೆಸೆಂಟೇಷನ್ ಸ್ಟೇಟ್ ಇಂದ ಏನ್ ಹೇಳಬೇಕು ಅಂತೇಳಿ ಅದನ್ನ ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಈ ಸೆಡ್ ದಟ್ ಯು ಲುಕ್ ಔಟ್. ಬಟ್ ಒನ್ ಥಿಂಗ್ ಇಸ್ ದಟ್ ಈ ಹ್ಯಾಸ್ ಬೆಂಗಳೂರಲ್ಲಿ ಏನು ಅನ್ನೋದನ್ನ, ಬೆಂಗಳೂರು ವಿಚಾರ ಏನು, ಬೆಂಗಳೂರು ಎಷ್ಟು ಇಂಪಾರ್ಟೆಂಟು, ಇಡೀ ಪ್ರಪಂಚವನ್ನ, ಭಾರತವನ್ನ ಬೆಂಗಳೂರು ಮುಖಾಂತರ ನೋಡಬೇಕು ಅನ್ನೋದು ಕೂಡ ಅವರು ಪ್ರತಿಪಾದನೆ ಮಾಡಿ ಅವರೇ ಒಪ್ಕೊಂಡಿದ್ದಾರೆ. ನಾನು ಒಬ್ಬನೇ ಮಾಡಿದ್ದೀನಿ, ನಮ್ಮ ಸರ್ಕಾರನೇ ಮಾಡ್ತು ಅಂತಲ್ಲ, ಎಲ್ಲ ಸರ್ಕಾರಗಳು ಸೇರಿ ಈ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಇದಕ್ಕೆ ದುಡ್ಡು ಬೇಕು. ಈ ಬಿಜೆಪಿ ಕೆಲವರೆಲ್ಲ ಖಾಲಿ ಟ್ರಂಕ್ಗಳು, ಖಾಲಿ ವೆಸಲ್ಸ್ ಕೆಲವೆಲ್ಲ ಇದೆ. ನನ್ನ ಹೆಸರುಗಳು ಹೇಳಕ್ ಇಷ್ಟ ಇಲ್ಲ. ದೇ ಆರ್ ಮೇಕಿಂಗ್ ಮೋರ್ ನಾಯ್ಸ್, ಜಾಸ್ತಿ ಶಬ್ದ ಮಾಡ್ತಾ ಇದೆ. ಅದಕ್ಕೆ ಅವ್ರಿಗೂ ಎಲ್ಲ ನಾನು ಕಳಿಸ್ಕೊಡ್ತಾ ಇದ್ದೀನಿ. ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ, ನೀವು 10 ರೂಪಾಯಿ ದುಡ್ಡು ತಗೊಬನ್ನಿ ಸಾಕು ಅಂತ. ಒಬ್ರು 1 ರೂಪಾಯಿ ದುಡ್ಡು ತರಕ್ಕೆ ಆಸಕ್ತಿನೂ ತೋರಿಸಿಲ್ಲ. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ಕೆ ಹೇಳಿಲ್ಲ. 1 ರೂಪಾಯಿ ಹಣ ತಂದಿಲ್ಲ. ಫೈನಾನ್ಸ್ ಮಿನಿಸ್ಟರ್ ತಂದಿಲ್ಲ. ನಮ್ಮ ರಾಜ್ಯಕ್ಕೆ ಅದು ಎಸ್ಪೆಷಲಿ ಬೆಂಗಳೂರಿಗಂತೂ ಏನೂ ಇಲ್ಲ. ಅದಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ಗೆ ನೀವು ಇದನ್ನ ನೋಡ್ಲೇಬೇಕು, ರಿಕ್ವೆಸ್ಟ್ ಮಾಡಬೇಕು. ನಾನು ಖಂಡಿತ ನೋಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ನನಗೆ ಭರವಸೆ ಇದೆ. ಅವ್ರು ಮಾತಾಡಿದ್ದ ಶೈಲಿ ನೋಡಿದ್ರೆ ಬೆಂಗಳೂರು ಇಂಪಾರ್ಟೆನ್ಸ್ ಅಂತಂದ್ರೆ ಇಟ್ ಈಸ್ ಎ ಗ್ಲೋಬಲ್ ಸಿಟಿ ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ. ಸೊ ಬೆಂಗಳೂರು ಭಾರತನ ಪ್ರತಿನಿಧಿಸ್ತದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಐ ಥಿಂಕ್ ನಾನು ಏನ್ ಕೊಡಬೇಕು ಅದನ್ನ ಕೊಟ್ಟಿದ್ದೀನಿ, ನಿಮ್ಗೂ ಎಲ್ಲ ತಿಳಿಸಿದ್ದೀನಿ. ಕೊಡ್ಲಿ, ಅವ ಯಾರು ನೋಟಿಸ್ ಕೊಡಕ್ಕೆ? ನಾವು ನೋಟಿಸ್ ಕೊಟ್ಟಿರೋದು. ವಿ ಹ್ಯಾವ್ ಪವರ್ಸ್ ಟು ಗಿವ್ ನೋಟಿಸ್, ವಿ ವಿಲ್ ಗಿವ್ ನೋಟಿಸ್. He doesn't have any powers to give us notice. ಯಾವ ಅಫಿಡವಿಟ್ ಕೊಡಬೇಕು? ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ. ನೀನ್ ನ್ಯಾಯಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಗೆ ನೋಟಿಸ್ ಕೊಡೋ ಹಕ್ಕಿಲ್ಲ. ಏನಿದ್ರು ಕಾನೂನು ಉತ್ತರ ಕೊಡ್ತೀವಿ.